ಏಷ್ಯಾ ಕಪ್ ಫೈನಲ್ನಲ್ಲಿ ಟೀಂ ಇಂಡಿಯಾ ಪಾಕ್ ವಿರುದ್ಧ ಭರ್ಜರಿ ಜಯ ದಾಖಲಿಸುವ ಮೂಲಕ 9ನೇ ಬಾರಿ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ದುಬೈನಲ್ಲಿ ಪಾಕಿಸ್ತಾನ ವಿರುದ್ಧ ನಡೆದ ರೋಮಾಂಚಕ ಫೈನಲ್ನಲ್ಲಿ ಕುಲ್ದೀಪ್ ಯಾದವ್ ಅವರ ಬೌಲಿಂಗ್ ಮತ್ತು ತಿಲಕ್ ವರ್ಮಾ ಅವರ ಅರ್ಧಶತಕಗಳಿಂದಾಗಿ ಟೀಂ ಇಂಡಿಯಾ 5 ವಿಕೆಟ್ಗಳಿಂದ ಗೆದ್ದುಕೊಂಡಿತು. ಪಾಕ್ ವಿರುದ್ಧ ಭರ್ಜರಿ ಜಯ ದಾಖಲಿಸಿದರೂ ಕೂಡ ಟೀಂ ಇಂಡಿಯಾ ಎಸಿಸಿ ಅಧ್ಯಕ್ಷರಿಂದ ಟ್ರೋಫಿ ಪಡೆಯದೆ ಸಂಭ್ರಮಿಸಿದರು. ಪಹಲ್ಗಾಮ್ ದಾಳಿ ಬಳಿಕ ಭಾರತ ಹಾಗೂ ಪಾಕ್ ನಡುವೆ ಬಿರುಕು ಇನ್ನಷ್ಟು ಹೆಚ್ಚಾಗಿದೆ. ಏಷ್ಯಾ ಕಪ್ನಲ್ಲಿ ಅಂತೂ ಪಾಕ್ ಆಟಗಾರರ ವರ್ತನೆ ಟೀಂ ಇಂಡಿಯಾವನ್ನು ಮತ್ತಷ್ಟು ಕೆರಳಿಸಿತು. ದೇಶ, ಭಾಷೆ, ನೆಲ, ಸಂಸ್ಕೃತಿ ವಿಚಾರಕ್ಕೆ ಬಂದರೆ ಬಿಟ್ಟುಕೊಡದ ಭಾರತೀಯರು ಇನ್ನು ಭಾರತದ ವೈರಿಯಾದ ಪಾಕಿಸ್ತಾನಿಯರು ಕೆಣಕಿದರೆ ಬಿಡುತ್ತಾರಾ? ಇದೀಗ ಇವೆಲ್ಲದಕ್ಕೂ ಬ್ಲೂ ಬಾಯ್ಸ್ ತಿರುಗೇಟು ನೀಡಿದ್ದು ಏಷ್ಯಾ ಕಪ್ ಗೆದ್ದ ಬಳಿಕ ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ಅಧ್ಯಕ್ಷರಾದ ಮೊಹಸಿನ್ ನಖ್ವಿ ಟ್ರೋಫಿ ನೀಡಲು ಪೋಡಿಯಂನಲ್ಲಿ ಕಾಯುತ್ತಿದ್ದರು. ಅವರಿಂದ ಟ್ರೋಫಿ ಸ್ವೀಕರಿಸಲು ನಿರಾಕರಿಸಿತು. ಪಂದ್ಯ ಮುಗಿದು ಗಂಟೆಗಳೇ ಕಳೆದರೂ ಟೀಂ ಇಂಡಿಯಾ ಆಟಗಾರರು ಮಾತ್ರ ಡ್ರೆಸ್ಸಿಂಗ್ ರೂಮ್ನಿಂದ ಹೊರಬರಲೇ ಇಲ್ಲ. ಇದರಿಂದ ಪಿಸಿಬಿ ಅಧ್ಯಕ್ಷರಿಗೆ ಭಾರೀ ಮುಜುಗರವಾಯಿತು. ಅಲ್ಲದೆ ಇವರು 1 ಗಂಟೆಗೂ ಹೆಚ್ಚು ಕಾಲ ಪೋಡಿಯಂನಲ್ಲಿ ಕಾದರು. ಆದರೆ ಭಾರತೀಯ ಆಟಗಾರರು ಮಾತ್ರ ಪೋಡಿಯಂ ಬಳಿ ಬರಲಿಲ್ಲ. ರನ್ನರ್ ಅಪ್ ಪ್ರಶಸ್ತಿಯನ್ನು ಪಾಕ್ ಸ್ವೀಕರಿಸುತ್ತಿದ್ದಂತೆ ಸಮಾರಂಭವನ್ನು ಕೊನೆಗೊಳಿಸಲಾಯಿತು. ಭಾರತ ತಂಡ ಪ್ರಶಸ್ತಿ ಸ್ವೀಕರಿಸಲು ಬರಲಿಲ್ಲ. ಆಗ ರನ್ನರ್ ಅಪ್ ಆಗಿದ್ದ ಪಾಕಿಸ್ತಾನದ ಕ್ಯಾಪ್ಟನ್ ಸಲ್ಮಾನ್ ಅಲಿ ಅಘಾ ಪ್ರಶಸ್ತಿ ಪಡೆದುಕೊಳ್ಳಲು ಸ್ಟೇಜ್ ಮೇಲೆ ಬರುತ್ತಾರೆ. ಆದರೆ ಅವರು ಪ್ರಶಸ್ತಿಯನ್ನು ಸ್ವೀಕರಿಸಿದ ಬಳಿಕ ಅದನ್ನು ಬದಿಗೆ ಎಸೆದು ಅಲ್ಲಿಂದ ಹೊರಟಿದ್ದಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪರ್ಫಾರ್ಮೆನ್ಸ್ 0%, ಆಟಿಟ್ಯೂಡ್ 100%. ಇನ್ನು ಆಟಿಟ್ಯೂಡ್ 100% ಆದ್ರೆ ವರ್ಕ್ ಆದದ್ದು 0% ಎಂದೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ. ಇತ್ತ ಭಾರತ ತಂಡ ಗೆಲುವು ಸಾಧಿಸಿದರೂ ಟ್ರೋಫಿ ಪಡೆಯದೆ ಸಂಭ್ರಮಾಚರಣೆಯನ್ನು ಆಚರಿಸುತ್ತಾರೆ. ಅಷ್ಟೇ ಅಲ್ಲದೆ ನಮಗೆ ಟ್ರೋಫಿಗಿಂತ ಗೆಲುವು ಮತ್ತು ದೇಶ ಮುಖ್ಯ ಎಂದು ತೋರಿಸಿಕೊಟ್ಟಿದ್ದಾರೆ.